ಆದ್ವಿ ಅಂಡಮಾನ್ಗೆ. ರೀಚ್ ಆಗ್ಬಿಟ್ಟು ಇವಾಗ ಕಾರಲ್ಲಿ ಹೋಗ್ತಾ ಇದೀವಿ. ಕಾರ್ ಕೂಡ ಬಂತು ಆನ್ ಟೈಮ್ಗೆನೆ. ಹೋಗ್ತಾ ಇದೀವಿ. ಫ್ಲೈಟ್ ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು, ತುಂಬಾ ಮಸ್ತ್ ಆಗಿತ್ತು. ಎಲ್ಲರೂ ಲೈಫ್ ಟೈಮಲ್ಲಿ ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಹತ್ತದಾಗೂ ಚೆನ್ನಾಗಿತ್ತು. ನಾವು ಫ್ಲೈಟ್ ಹತ್ತದಾಗ ಮಧ್ಯದಲ್ಲಿ ಬೋರ್ ಆಯ್ತು ತುಂಬಾ. ನಮ್ಗೇನು ಕಾಣಿಸ್ತಾನೆ ಇರ್ಲಿಲ್ಲ, ಬರೀ ಬೆಳಕಿತ್ತು. ಲ್ಯಾಂಡ್ ಆಗ್ಬೇಕಾದ್ರೆ ಅಂತೂ ಫಾರೆಸ್ಟ್ ಅದು ಏನ್ ಹೇಳ್ತಾರೆ ಕ್ಲೌಡ್ಸ್ ಸಕ್ಕದಾಗಿ ಬಂತು, ತುಂಬಾ ಚೆನ್ನಾಗಿತ್ತು. ನಾನು ಅದನ್ನೆಲ್ಲ ಕ್ಲಿಪ್ಸ್ ಅಲ್ಲಿ ಹಾಕ್ತೀನಿ. ಅಂಡ್ ಇವಾಗ ಹೋಗ್ತಾ ಇದೀವಿ ರೂಮ್ನ ಚೆಕ್ ಇನ್ ಮಾಡಿ ಇನ್ನೊಂದು ಯಾವ್ದೋ ಪ್ಲೇಸ್ ಹೇಳ್ತಾರೆ, ಅಲ್ಲಿಗೆ ಹೋಗಿ ರೆಡಿ ಆಗ್ತೀವಿ. ಕೀಪ್ ವಾಚಿಂಗ್, ನೋಡ್ತಾ ಇರಿ ವ್ಲಾಗ್ಸ್ನ. ಹೋಪ್ ನೀವೆಲ್ಲರಿಗೂ ಇಷ್ಟ ಆಗುತ್ತೆ. ಅಂಡಮಾನಲ್ಲಿ ವೆದರ್ ತಂಪಾಗಿರುತ್ತೆ ಅನ್ಕೊಂಡು ಹೋದೆ. ಅಲ್ಲಿಗೆ ಹೋದ್ಮೇಲೆ ನಂಗೆ ಗೊತ್ತಾಗಿದ್ದು ಅಸಲಿ ಮಜಾ. ಅಷ್ಟು ಶಕೆ ಇತ್ತು. ಅದ್ರ ಮೇಲೆ ನಾನು ಪುಲೋವರ್ ಬೇರೆ ಹಾಕ್ಕೊಂಡಿದ್ದೆ. ಆ್ಯಂಡ್ ನಂಗೆ ಟೈಮ್ ಕೂಡ ಇರಲಿಲ್ಲ ನನಗೆ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಕ್ಕೆ. ಪ್ರವೀಣ್ ಅವರು ರೂಮ್ಗೆ ಹೋಗಿದ ತಕ್ಷಣ ಚೆಕ್ ಇನ್ ಮಾಡಿಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಿಟ್ರು. ಬಟ್ ನಂಗೆ ಟೈಮ್ ಆಗಲಿಲ್ಲ. ಸೊ ಬೇಗ ಅದೇ ಡ್ರೆಸ್ಸಲ್ಲಿ ನಾನು ಹೊರಟೆ. ಅಷ್ಟು ಶಕೆ ಇತ್ತು. ನಾವು ಹೋಗಿದ್ದು ರೈನಿ ಸೀಸನ್ ಇರಲಿಲ್ಲ, ಹಾಗಾಗಿ ತುಂಬ ಶಕೆ ಇರೋ ಕಾರಣ AC ಇಲ್ದಿರ ಇರೋಕ್ಕಾಗ್ತಿರ್ಲಿಲ್ಲ ನಮಗೆ ಕಾರ್ ಒಳಗಡೆ ಕೂಡ. ಆ್ಯಂಡ್ ಎಸ್ ಹಿಯರ್ ವಿ ಆರ್ ಪೋರ್ಟ್ ಪ್ಲೇರಲ್ಲಿ ಅಂಡಮಾನ್ ಸೆಲ್ಯುಲಾರ್ ಜೈಲ್ಗೆ ಬಂದಿದ್ದೀವಿ. ಒಂದು ಸ್ವಲ್ಪ ಸೆಲ್ಯುಲಾರ್ ಜೈಲ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಸೆಲ್ಯುಲಾರ್ ಜೈಲ್, ಇದನ್ನ ಕಾಲಾಪಾನಿ ಜೈಲ್ ಅಂತ ಕೂಡ ಕರೀತಾರೆ. ಇದನ್ನ ನೋಡಿದ್ರೆ ನರ್ಕಕ್ಕಿನ್ನ ತೀವ್ರ ಕೆಟ್ಟ ಜಾಗ ಅಂತ ಕೂಡ ಹೇಳ್ಬೋದು. ಹಾಗೆ ಅಲ್ಲಿದ್ದಂತಹ ಕೈದಿಗಳು ತಮ್ಮ ಸಾವನ್ನ ತಾವೇ ಬಯಸ್ತಿದ್ರಂತೆ. ಯಾಕೆ ಗೊತ್ತಾ? ಬನ್ನಿ ನಾನು ಹೇಳ್ತೀನಿ. ಮೊದಲನೇದಾಗಿ ಅಲ್ಲಿದ್ದವ್ರು ಯಾರು ಖೈದಿಗಳಲ್ಲ. ಅಲ್ಲಿದ್ದ ಪ್ರತಿಯೊಬ್ಬರು ನಮ್ಮ ದೇಶಕ್ಕೋಸ್ಕರ ಹೋರಾಡಿದ ಸ್ವಾತಂತ್ರ್ಯ ಹೋರಾಟಗಾರರು. ಈ ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮ ದೇಶಕ್ಕೋಸ್ಕರ ಹೋರಾಡಬೇಕಾದ್ರೆ ಅಲ್ಲಿದ್ದಂತಹ ಬ್ರಿಟಿಷ್ ಅವರು ನಮ್ಮೆಲ್ಲ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಶಿಕ್ಷೆ ಕೊಡಬೇಕಂತ ಒಂದು ಕಟ್ಟಡ ನಿರ್ಮಿಸೋಕೆ ಸ್ಟಾರ್ಟ್ ಮಾಡ್ತಾರೆ. 1896 ಸ್ಟಾರ್ಟ್ ಮಾಡಿ 1906 ಮುಗಿಸ್ತಾರೆ. ಆ ಮುಗಿಸಿದ ಕಟ್ಟಡವೇ ಈ ಸೆಲ್ಯುಲಾರ್ ಜೈಲ್. ಇದಕ್ಕೆ 7 ಕಟ್ಟಡಗಳನ್ನ ಕಟ್ತಾರೆ. ಒಂದೊಂದು ಕಟ್ಟಡದಲ್ಲೂ 3 ಫ್ಲೋರ್ ಅನ್ನ ಕಟ್ಟಿರ್ತಾರೆ. ಸೊ ಇನ್ ಟೋಟಲ್ 696 ಸೆಲ್ಸ್ನ ಕಟ್ತಾರೆ. ಒಂದೊಂದು ಸೆಲ್ನ ಸೈಜ್ ಎಷ್ಟು ಚಿಕ್ಕದಿರುತ್ತೆ ಅಂತ ಹೇಳಿದ್ರೆ ನಮ್ಗಲ್ಲಿ ಉಸಿರಾಡೋಕ್ಕೂ ಕಷ್ಟ ಆಗುತ್ತೆ, ಅಷ್ಟು ಸಫೋಕೇಶನ್ ಆಗುತ್ತೆ. ಅಂತ ಚಿಕ್ಕ ಸೆಲ್ನ ಕಟ್ತಾರೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಈ ಜೈಲ್ ಆಚೆ ಸುತ್ತ ಅಂದರೆ 4 ದಿಕ್ಕಲ್ಲೂ ನೀರು ತುಂಬಿರುತ್ತೆ. ಸೊ ಹಾಗಾಗಿ ಅಲ್ಲಿದ್ದಂತಹ ಪ್ರತಿಯೊಬ್ಬ ನಮ್ಮ ಹೋರಾಟಗಾರರಿಗೆ ಜೈಲಿಂದ ಆಚೆ ಹೋಗೋ ಯೋಚನೆ ಕೂಡ ಮಾಡೋಕ್ಕಾಗ್ತಿರ್ಲಿಲ್ಲ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರನ್ನ ಅನ್ಹೈಜಿನಿಕ್ ಎನ್ವೈರ್ನ್ಮೆಂಟಲ್ಲಿ ಮೆಂಟಲಿ ಆ್ಯಂಡ್ ಫಿಸಿಕಲಿ ಟಾರ್ಚರ್ ಮಾಡೋಕ್ಕಂತಾನೆ ಸಾಲಿಟರಿ ಕನ್ಫೈನ್ಮೆಂಟಲ್ಲಿ ಇಡ್ತಿದ್ರಂತೆ. ಆ್ಯಂಡ್ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಕೈಯಲ್ಲಿ ರೋಡ್ ಮಾಡೋ ಕೆಲಸ, ಕಲ್ಲು ಹೊಡೆಯೋ ಕೆಲಸ, ಹಾಗೆ ತೆಂಗಿನೆಣ್ಣೆ ಮಾಡೋ ಕೆಲಸ ಮಾಡಿಸ್ತಿದ್ರಂತೆ. ಈ ಎಲ್ಲ ಕೆಲಸ ಮಾಡಿಸ್ಬೇಕಾದ್ರೆ ಚಾಟಿ ಏಟಂತೂ ಇವ್ರಿಗೆಲ್ಲ ಕಟ್ಟಿಟ್ಟ ಬುತ್ತಿ ಆಗಿರ್ತಿತ್ತು. ಇಷ್ಟೆಲ್ಲ ಕೆಲಸ ಮಾಡಿ ನಮ್ಮ ಹೋರಾಟಗಾರರಿಗೆ ನ್ಯೂಟ್ರಿಷನಲಿ ಡಿಫಿಷಿಯಂಟ್ ಊಟ ಕೊಡ್ತಿದ್ರಂತೆ. ಇಷ್ಟೆಲ್ಲ ಕೆಲಸ ಮಾಡಿ ಇಷ್ಟು ಕಡಿಮೆ ಊಟ ಕೊಟ್ಟು ಯಾವುದೇ ಮೆಡಿಕಲ್ ಕೇರ್ ಕೂಡ ಕೊಡ್ತಿರ್ಲಿಲ್ಲಂತೆ. ಇಷ್ಟೆಲ್ಲ ಕಷ್ಟ ಅನುಭವಿಸಿ ನಮ್ಮ ದೇಶಕ್ಕೋಸ್ಕರ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಹೋರಾಡಿ ಫೈನಲಿ ಸ್ವಾತಂತ್ರ್ಯ ತಂದು ಕೊಡ್ತಾರೆ. ಆ್ಯಂಡ್ ಅದಾದಮೇಲೆ ಈ ಸೆಲ್ಯುಲಾರ್ ಜೈಲ್ ಒಂದು ಸ್ವಲ್ಪ ದಿನಗಳ ಕಾಲ ಹಾಸ್ಪಿಟಲ್ ಆಗಿ ಕನ್ವರ್ಟ್ ಮಾಡ್ತಾರಂತೆ. ಅದಾದಮೇಲೆ ಲಾಸ್ಟಲ್ಲಿ ಒಂದು ಮ್ಯೂಸಿಯಂ ಆಗಿ ಈಗ ನಮ್ಮೆಲ್ರಿಗೂ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಈ ಥರ ಪಿಕ್ಚರ್ಸ್ ಮೂಲಕ ಆ್ಯಂಡ್ ಶೋ ಮೂಲಕ ತೋರಿಸ್ಕೊಟ್ಟಿದ್ದಾರೆ. ಸೊ ನೀವು ಎಲ್ಲರೂ ಅಂಡಮಾನ್ಗೆ ಹೋದರೆ ಪ್ರತಿಯೊಬ್ಬರು ಈ ಪೋರ್ಟ್ ಬ್ಲೇರಲ್ಲಿರೋ ಅಂಡಮಾನ್ ಸೆಲ್ಯುಲಾರ್ ಜೈಲ್ಗೆ ವಿಸಿಟ್ ಮಾಡಿ, ಎಸ್ಪೆಷಲಿ ಮಕ್ಕಳನ್ನ ಕರ್ಕೊಂಡು ಹೋಗಿ ಪ್ರತಿಯೊಬ್ಬರಿಗೂ ತೋರಿಸಿ ಎಷ್ಟು ಕಷ್ಟಪಟ್ಟಿದ್ದಾರೆ ನಮ್ಮ ಫ್ರೀಡಮ್ ಫೈಟರ್ಸ್. ನಾವಿವತ್ತು ಎಷ್ಟು ಫ್ರೀಡಮಿಂದ ಎಷ್ಟು ಚೆನ್ನಾಗಿ ಓಡಾಡ್ತಾ ಇದ್ದೀವಿ, ತಿಂತಾ ಇದ್ದೀವಿ, ನಾವು ಇಷ್ಟಪಟ್ಟಿದ್ದು ಬಟ್ಟೆ ಹಾಕ್ಕೊಳ್ತಾ ಇದ್ದೀವಿ ಅಂದರೆ ಈ ಎಲ್ಲ ಕೆಲಸ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಿಂದ ಮಾತ್ರ ಆಗಿರುತ್ತೆ. ಸೊ ಹೋಗ್ಬಿಟ್ಟು ಪ್ರತಿಯೊಬ್ಬರು ನೋಡಿ ಒಂದು ಸಲ್ಯೂಟ್ ಮಾಡಿಬಿಟ್ಟು ಬನ್ನಿ. ಅದಾದಮೇಲೆ ನಾನು ಪ್ರವೀಣ್ ಅವರು ಈವ್ನಿಂಗ್ ಲೈಟ್ ಶೋ ನೋಡೋಣ ಅಂತ ಕುತ್ಕೊಂಡ್ವಿ.
ಹೋಪ್ ಎಲ್ಲರಿಗೂ ಈ ಇನ್ಫಾರ್ಮೇಟಿವ್ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಎಸ್, ನಾವು ಜೈಲೆಲ್ಲ ನೋಡಿ ಮುಗಿಸ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಫೋಟೋಸ್ ತೆಗೆಸ್ಕೊಂಡ್ವಿ. ಆಚೆ ಬಂದು ನೋಡಿದ್ರಂತೂ ವ್ಯೂ ಇನ್ನೂ ತುಂಬ ಚೆನ್ನಾಗಿತ್ತು. ಸೊ ಅಲ್ಲೂ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಾವು ಹೋಟೆಲ್ಗೆ ಹೋದ್ವಿ. ಅಲ್ಲಿ ಡಿನ್ನರ್ ಆಲ್ರೆಡಿ ರೆಡಿ ಆಗಿತ್ತು. ಸೊ ನೀವು ನೋಡ್ತಾ ಇರೋ ಥರ ಸೂಪ್ ಇತ್ತು, ವೆಜ್ ಐಟಮ್, ನಾನ್ ವೆಜ್ ಐಟಮ್ ಎಲ್ಲ ಇತ್ತು. ಸೊ ಹೊಟ್ಟೆ ಹಸ್ತಿರೋ ಕಾರಣ ಇಬ್ಬರು ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ವಿ. ಖುಷಿ ಖುಷಿಯಿಂದ ಹರಟೆ ಹೊಡ್ಕೊಂಡು ಮಾತಾಡಿಕೊಂಡು ಹೊಟ್ಟೆ ಅಂತೂ ತುಂಬ ಹಸ್ತಿತ್ತು. ಸೊ ತುಂಬ ಚೆನ್ನಾಗಿ ಊಟ ಕೂಡ ಮಾಡಿದ್ವಿ. ಆ್ಯಂಡ್ ಎಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಎಸ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್. ಟಾಟಾ.